ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 1916ನೇ ಇಸ್ವಿಯಲ್ಲಿ ಸ್ಥಾಪಿತವಾದಂತಹ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿ ಇಂದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಅದರ ಹೆಸರು ಕೂಡ ವಿಶ್ವವಿಖ್ಯಾತವಾಗಿದೆ. ದೇಶದ ಎಲ್ಲ ರಾಜ್ಯಗಳಲ್ಲಿ ಅದರ ಉತ್ಪನ್ನಗಳು ಮಾರಾಟ ಆಗ್ತವೆ. ಅಷ್ಟೇ ಅಲ್ಲ, ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ತನ್ನ ಸೋಪ್ಸ್ ಅಂಡ್ ಬೇರೆ ಪ್ರಾಡಕ್ಟ್ಸ್ ಅನ್ನ ವಿದೇಶಗಳಿಗೂ ಕೂಡ ರಫ್ತು ಮಾಡಿ ವಿದೇಶದಲ್ಲೂ ಒಂದು ಸರ್ಕಾರಿ ಸ್ವಾಮ್ಯದ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹದ್ದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್. ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾಗಿ 1786 ಕೋಟಿ ರೂಪಾಯಿಗಳ ವಹಿವಾಟನ್ನ ಪ್ರತಿ ವರ್ಷ ಮಾಡ್ತಾ ಇರುವ ಜೊತೆಗೆ ಸುಮಾರು 124 ಕೋಟಿ ಲಾಭಾಂಶವನ್ನು ಸಾಧನೆ ಮಾಡಿದ್ದಾರೆ. ಬರೀ ಪ್ರಾಫಿಟ್ 124 ಕೋಟಿ ಸಾಧನೆಯನ್ನ ಮಾಡಿದ್ದಾರೆ. ಅದರ ಉತ್ಪನ್ನಗಳು ಇಂದು ಜಗದ್ವಿಖ್ಯಾತವಾಗಿದ್ದಾವೆ. ಅದರ ಪರವಾಗಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರಶಾಂತ್ PKM ರವರು ಇಂದು ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ಇಲಾಖೆಯ ಸಚಿವರಾದಂತಹ ಶ್ರೀ MB ಪಾಟೀಲ್ ರವರು, ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಪ್ಪಾಜಿ CS ನಾಡಗೌಡರು ಅವರೆಲ್ಲರ ಪರವಾಗಿ ಪ್ರಕಾಶ್ ಅವರು ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನ ಕೊಡಿ ಮಾಡಿದಂತಹ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು. ಹಾಗೆ ಪ್ರಶಸ್ತಿಗೆ ಭಾಜನರಾದಂತವರಿಗೂ ಅಭಿನಂದನೆಗಳು ಅವರೆಲ್ಲರಿಗೂ, ಹಾಗೂ ಇದಕ್ಕೆ ಸಾಕ್ಷೀಭೂತರಾದಂತಹ ತಮಗೂ ನನ್ನ ಧನ್ಯವಾದಗಳು.